ಎಲ್ಲರಿಗೂ ನಮಸ್ಕಾರ. ಸೋಲಿನ ಪಾಠ ಪ್ರಶಸ್ತಿಯಾಗಲಿ, ನಂಬಿಕೆ ಅನ್ನೋದು ಉಸಿರಾಗಿರಲಿ ಎಂಬ ವಿಷಯವನ್ನ ಕುರಿತಾಗಿ ಇಲ್ಲಿ ತಿಳಿದುಕೊಳ್ಳೋಣ. ಆತ್ಮೀಯರೇ, ಇಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ, ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಹಾಗೂ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಓದಿದ್ರೆ ಮಾತ್ರ ಜೀವನದಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡಬಹುದು, ಜೀವನದಲ್ಲಿ ಯಶಸ್ವಿಯಾಗಬಹುದು ಅನ್ನೋ ನಂಬಿಕೆ ತುಂಬಾ ಜನರಲ್ಲಿದೆ. ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ, ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಹಾಗೂ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಓದಿದ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ಬಹುದೇನೋ. ಆದ್ರೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ, ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಓದೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಗುರಿಯನ್ನ ನೀವು ಸಾಧಿಸಬಹುದು, ದೊಡ್ಡ ಸಾಧನೆ ಮಾಡಬಹುದು, ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಬಹುದು ಅನ್ನೋದೆಲ್ಲ ಶುದ್ಧ ಸುಳ್ಳು. ಗುರಿ ಸಾಧಿಸೋಕೆ ಮುಖ್ಯವಾಗಿ ಬೇಕಾಗಿರೋದು ದೊಡ್ಡ ದೊಡ್ಡ ಸ್ಕೂಲ್ಗಳು, ದೊಡ್ಡ ದೊಡ್ಡ ಕಾಲೇಜುಗಳು ಹಾಗೂ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲ. ನಾನು ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಮೊದಲು ನೀವು ಒಂದು ಕನಸನ್ನ ಕಾಣಬೇಕು. ನೀವು ಕಂಡ ಆ ಕನಸನ್ನ ನನಸಾಗಿಸಿಕೊಳ್ಳೋಕೆ ಸಾಕಷ್ಟು ಪರಿಶ್ರಮ ಹಾಕಬೇಕು. ಹಗಲು ರಾತ್ರಿ ಅಂದೇ ಕೆಲಸ ಮಾಡಬೇಕು. ಕೆಲವೊಮ್ಮೆ ನಿಮ್ಮ ಸಾಧನೆಯ ಹಾದಿಯಲ್ಲಿ ನೀವು ಕುಟುಂಬದವರಿಂದ ಸ್ವಲ್ಪ ಕಾಲ ದೂರ ಉಳಿಯಬೇಕಾದ ಸಂದರ್ಭವೂ ನಿಮಗೆ ಎದುರಾಗಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ತನು ಮನವನ್ನ ಆ ಕೆಲಸಕ್ಕೆ ಅರ್ಪಿಸಬೇಕು. ಆದ್ರೂ ನೀವು ಯಶಸ್ವಿ ಆಗ್ಬೋದು ಅಂತ ಹೇಳೋದು ಸಹ ಸ್ವಲ್ಪ ಕಷ್ಟ. ಯಾಕೆಂದ್ರೆ ನಿಮ್ಮ ತಲೆಯಲ್ಲಿರೋ ಐಡಿಯಾಗಳು ತುಂಬಾ ಅದ್ಭುತವಾಗಿರ್ಬೋದು, ಆದ್ರೆ ಅವು ಕಾರ್ಯರೂಪಕ್ಕೆ ಹೇಗೆ ಬರ್ತವೆ ಅನ್ನೋದು ತುಂಬಾ ಮುಖ್ಯ. ಸ್ವಲ್ಪ ಎಡವಟ್ಟಾದ್ರೂ ನೀವು ಸೋಲೋ ಸಾಧ್ಯತೆಗಳೇ ಹೆಚ್ಚಿರ್ತವೆ. ಅಂತಹ ಸಂದರ್ಭಗಳಲ್ಲಿ ಎಂತವರಾದ್ರೂ ಧೈರ್ಯಗೆಡೋದು, ಹತಾಶರಾಗೋದು ಸಹಜ. ಅಂತಹ ಸಂದರ್ಭದಲ್ಲಿ ನಿಮ್ಮನ್ನ ಕಾಪಾಡೋದೇ ನಂಬಿಕೆ. ನಿಮ್ಮ ಜೀವನದಲ್ಲಿ ಅಕಸ್ಮಾತ್ ನಿಮ್ಗೆ ಸೋಲುಂಟಾದ್ರೆ ಆ ಸೋಲಿನ ಪಾಠವನ್ನ ಪ್ರಶಸ್ತಿಯಾಗಿ ಪರಿಗಣಿಸಿ. ನಿಮ್ಮ ಜೀವನದಲ್ಲಿ ಅಕಸ್ಮಾತ್ ನಿಮಗೆ ಸೋಲುಂಟಾದ್ರೆ ಆ ಸೋಲಿನ ಪಾಠವನ್ನ ಪ್ರಶಸ್ತಿಯಾಗಿ ಪರಿಗಣಿಸಿ. ನೀವು ಮಾಡೋ ಕೆಲಸದ ಮೇಲೆ ಮೊದಲು ನಿಮಗೆ ನಂಬಿಕೆ ಇರಲಿ. ಏನಾದ್ರೂ ಒಂದು ಕೆಲಸ ಮಾಡೋಕೆ ಹೊರಟ್ರೆ ಆ ಕೆಲಸಗಳಲ್ಲಿ ಸೋಲು ಹಾಗೂ ಗೆಲುವುಗಳು ಸಹಜ. ಸೋತ ತಕ್ಷಣ ನಂಬಿಕೆಯನ್ನ ಬಿಡಬಾರದು. ಎಷ್ಟೋ ಬಾರಿ ಅದೇ ನಿಟ್ಟಿನಲ್ಲಿ ಇನ್ನಷ್ಟು ಪ್ರಯತ್ನ ಮಾಡಿದಾಗ ಮಾತ್ರ ಒಂದಲ್ಲ ಒಂದು ದಿನ ನೀವು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹೀಗಾಗಿ ಎಷ್ಟೇ ಕಷ್ಟವಾದ್ರೂ ಸಹ ಜೀವನದಲ್ಲಿ ನಂಬಿಕೆಯನ್ನ ಮಾತ್ರ ಯಾವತ್ತೂ ಕಳ್ಕೋಬೇಡಿ. ಹಾಗೇನೆ ಎಷ್ಟೇ ಕಷ್ಟ ಬಂದ್ರೂ ಸಹ ನಿಮ್ಮ ಪ್ರಯತ್ನವನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಆ ಕ್ಷಣಕ್ಕೆ ನೀವು ಸೋತ್ರೂ ಕೂಡ ಮುಂದೊಂದು ದಿನ ಗೆಲುವು ಖಂಡಿತ ನಿಮ್ದೇ. ಧನ್ಯವಾದಗಳು.